ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷರ ಸ್ಥಾನ ಬದಲಾವಣೆ ಆಗತ್ತಾ ಅನ್ನುವಂಥ ಚರ್ಚೆ ಅಂತೂ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷ ಪಟ್ಟದ ಆಟ ಕಸರತ್ತು ನಡೀತಾ ಇದೆ. ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಹಾಗಾದರೆ ಆಗೋದು ಪಕ್ಕನಾ ಅನ್ನುವಂಥದ್ದು. ದೆಹಲಿಯಲ್ಲಿ ವಿಜಯೇಂದ್ರ ಅಶೋಕ್ ಠಿಕಾಣಿ ಹೂಡಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಪ್ರಶ್ನೆಗಳು ಹುಟ್ಟುಕೊಳ್ತಾ ಇದೆ. ವಿಜಯೇಂದ್ರ ಅಶೋಕ್ ಈಗ ದಿಲ್ಲಿ ಯಾತ್ರೆಗೆ ಹೋಗಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ 108 ಚರ್ಚೆಗಳು ಮುನ್ನೆಲೆಗೆ ಬರ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ರೆಬೆಲ್ಸ್ ಟೀಮ್ ಕೂಡ ಬಿಗಿಪಟ್ಟನ ಹಿಡಿದಿರುವಂಥದ್ದು. ಸೊ ಭಾರಿ ಕುತೂಹಲ ಮೂಡಿಸ್ತಾ ಇದೆ ನಾಯಕರ ಡೆಲ್ಲಿ ವಿಸಿಟ್. ಯಾಕಂದರೆ ಇಬ್ಬರು ನಾಯಕರು ಒಟ್ಟಿಗೆ ಹೋಗಿರೋದ್ರಿಂದಾಗಿ ಸಹಜವಾಗಿ ಈ ರೀತಿಯ ಚರ್ಚೆಗಳು ಕುತೂಹಲ ಇರುವಂಥದ್ದು. ರಾಜ್ಯ ಕೇಸರಿಯಲ್ಲಿ ರಾಜಕೀಯ ಗರಿಗೆದರ್ತಾ ಇದೆ ಅನ್ನೋದು ಪ್ರಮುಖವಾಗಿ. ವಿಜಯೇಂದ್ರ ಅಶೋಕ್ ಯಾವುದೇ ಕಾರ್ಯಕ್ರಮ ಯಾವುದೇ ಹೋರಾಟ ಇದ್ದರೂ ಕೂಡ ಒಟ್ಟೊಟ್ಟಿಗೆ ಕಾಣೋದು ತೀರಾನೇ ಕಡಿಮೆ. ಆದರೆ ಇಬ್ಬರ ನಾಯಕರ ಡೆಲ್ಲಿ ಪ್ರವಾಸ ಭೇಟಿ ಇದೆಯಲ್ಲ, ಈ ರೀತಿಯ ಚರ್ಚೆಗಳು ಈಗ ಆಗ್ತಾ ಇರುವಂಥದ್ದು. ಯಾವಾಗ BY ವಿಜಯೇಂದ್ರ ಅವರಿಗೆ ಈ ಒಂದು ರಾಜ್ಯಾಧ್ಯಕ್ಷರ ಪಟ್ಟವನ್ನು ಕೊಟ್ಟಾದ ನಂತರ ಸಾಕಷ್ಟು ಅವರ ಮೇಲೆ ಆರೋಪ ಕೇಳಿ ಬಂದಿತ್ತು. ಬೇರೆ ಬೇರೆ ರೀತಿಯ ಆರೋಪ ಅಥವಾ ಅಸಮಾಧಾನ. ಸ್ವತಃ ಅವರ ಪಕ್ಷದ ನಾಯಕರೇ ಒಪ್ಕೊಳ್ಳಿಲ್ಲ, ಅಂದರೆ ಹಿರಿಯ ನಾಯಕರು ಇದನ್ನು ಒಪ್ಕೊಳ್ಳಿಕ್ಕೆ ರೆಡಿ ಇರಲಿಲ್ಲ. ಆವಾಗಿಂದ ಒಂದು ಟೀಮ್ ರೆಡಿ ಆಗುತ್ತೆ, ರೆಬೆಲ್ಸ್ ಟೀಮ್ ಅಂಥೇಳಿ. ಇಲ್ಲಿಯ ತನಕ ಹೋರಾಟವನ್ನು ಮಾಡಿಕೊಂಡೇ ಬಂದಿದ್ದಾರೆ. ವಿಜಯೇಂದ್ರ ಅವರ ಅಧಿಕಾರ ನಮಗೆ ಬೇಕಾಗಿಲ್ಲ, ಅವರ ನಾಯಕತ್ವದಲ್ಲಿ ನಾವು ಇರೋದಿಲ್ಲ, ನಮಗೆ ಅದರ ಅವಶ್ಯಕತೆ ಇಲ್ಲ ಅಂತೇಳಿ ವಿಜಯೇಂದ್ರ ಅವ್ರನ್ನ ಬಿಟ್ಟು ಬೇರೆ ಯಾರನ್ನ ಬೇಕಾದರೂ ನೀವು ಆ ಸ್ಥಾನವನ್ನು ಕೊಡಿ ಅಂತ ಫೈಟ್ ಮಾಡಿಕೊಂಡೇ ಬಂದಿದ್ದಾರೆ. ಸೊ ಹಂಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ವಿಜಯೇಂದ್ರ ಮತ್ತು ಅಶೋಕ್ ದೆಹಲಿಯತ್ತ ಹೋಗಿರುವಂಥ ಹಿನ್ನೆಲೆಯಲ್ಲಿ ಬದಲಾವಣೆ ವಿಚಾರದ ಬಗ್ಗೆ ಏನಾದರೂ ಚರ್ಚೆ ಮಾಡಲಿಕ್ಕೆ ಹೋಗಿದ್ದಾರಾ, ಅಥವಾ ರಾಜ್ಯ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಯ ಬಗ್ಗೆ ಹೋರಾಟದ ಹಾದಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗತ್ತಾ? ಒಟ್ಟಿನಲ್ಲಿ ಇಬ್ಬರು ನಾಯಕರು ಈ ರೀತಿಯಾಗಿ ದೆಹಲಿಗೆ ಹೋಗಿರುವಂಥ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಚರ್ಚೆ ಆಗತ್ತಾ ಅನ್ನುವಂಥದ್ದು. ಈಗ ಒಂದು ಪಕ್ಷ ಅಥವಾ ವಿಪಕ್ಷ ಅಂತ ಹೇಳಿದಾಗ ಒಟ್ಟಿಗೆ ನಿಂತು ಹೋರಾಟ ಮಾಡೋದು ಅದಕ್ಕೆ ಸೂಕ್ತ ಅಂತ ಅನಿಸುತ್ತೆ. ಆದರೆ ಇಲ್ಲಿ ಎಲ್ಲ ಒಂದು ಕಡೆ ಇಬ್ಬರು ನಾಯಕರು ಒಟ್ಟೊಟ್ಟಿಗೆ ಕಾಣ್ತಾ ಇಲ್ಲ. ಸೊ ಈ ರೀತಿಯ ಗೊಂದಲಗಳು ಇದ್ದಾವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್, ಈಗ ಇಬ್ಬರು ನಾಯಕರು ದೆಹಲಿಯತ್ತ ಹೋಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ರೀತಿಯ ಚರ್ಚೆಗಳು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬಿಡುತ್ತಾ ಅಂಥೇಳಿ ಏನು ಚರ್ಚೆ ಆಗುತ್ತೆ ದೆಹಲಿಯಲ್ಲಿ? ಬಹಳ ಕುತೂಹಲದ ಘಟ್ಟದಲ್ಲಿದೆ. ಯಾಕಂತಂದ್ರೆ ಬಿಜೆಪಿಯಲ್ಲಿ ಒಂದು ಕಡೆಯಲ್ಲಿ ರಾಜ್ಯಾಧ್ಯಕ್ಷರು ಯಾರು ಅನ್ನುವಂತ ಗೊಂದಲ. ಈಗಿರುವಂತ ಅಧ್ಯಕ್ಷರನ್ನೇ ಕಂಟಿನ್ಯೂ ಮಾಡ್ತಾರಾ ಅಥವಾ ಬೇರೆಯವ್ರನ್ನ ಮಾಡ್ತಾರಾ, ಈ ಗೊಂದಲ ಸಾಕಷ್ಟು ದಿನದಿಂದ ಇದೆ. ಬದಲಾವಣೆ ಆಗ್ಬೋದು, ಅವ್ರನ್ನೇ ಘೋಷಣೆ ಮಾಡ್ಬೋದು, ಯಾವ್ದಾದ್ರು ಶೀಘ್ರದಲ್ಲಿ ಆಗತ್ತೆ ಅನ್ನೋಂಥ ಮಾತು ಬಹಳ ದಿನಗಳಿಂದ ಕೇಳಿ ಬರ್ತಾ ಇತ್ತು. ಆದ್ರೆ ಅದರ ನಡುವೆಯಲ್ಲಿ ಆಗ್ತಾ ಇರುವಂತಹ ಇನ್ನೊಂದು ಗೊಂದಲ ಅಂತಂದ್ರೆ ವಿಪಕ್ಷ ನಾಯಕ ಅಶೋಕ್ ಮತ್ತು ವಿಜೇಂದ್ರ ಅವರ ನಡುವಿನ ಒಂದು ಶೀತಲ ಸಮರ. ಅವರಿಬ್ಬರ ನಡುವೆ ಹೊಂದಾಣಿಕೆ ಆಗ್ತಾ ಇಲ್ಲ. ಯಾವುದೇ ಹೋರಾಟಕ್ಕಾಗ್ಲಿ, ಸುದ್ದಿಗೋಷ್ಠಿಗಾಗ್ಲಿ, ಯಾವುದೇ ಕಾರ್ಯಕ್ರಮಕ್ಕೂ ಸಹಿತ ಅವರಿಬ್ಬರು ಜೊತೆಯಾಗಿ ಬರ್ತಾ ಇಲ್ಲ ಅನ್ನೋಂಥ ಮಾತು ಕೇಳಿ ಬರ್ತಾ ಇತ್ತು. ಆ ಕಾರಣಕ್ಕಾಗಿ ಮೊನ್ನೆ ದಿನ ಕೇಂದ್ರ ನಾಯಕರು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಕರೆದು ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಅದು ಕೂಡ ಸರಿ ಹೋಗಿಲ್ಲ. ಹೀಗಾಗಿ ಮತ್ತೆ ದೆಹಲಿಗೆ ಕರೆಸಿ ಅವ್ರ ಜೊತೆಲಿ ಮಾತುಕತೆ ಮಾಡುವಂತ ಪ್ರಯತ್ನ ನಿನ್ನೆ ದಿನ ಆಗಿದೆ. ಅವ್ರನ್ನ ಕರೆದು ಮಾತಾಡಿದ ತಕ್ಷಣ ಎಲ್ಲವೂ ಸರಿ ಹೋಗುತ್ತೆ ಅಂತಲ್ಲ. ಯಾಕಂತಂದ್ರೆ ಇಲ್ಲಿ ರೆಬೆಲ್ಸ್ ಟೀಮ್ ಪಟ್ಟಿ ಹಿಡಿದು ಕೂತ್ಕೊಂಡಿರೋದು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಅಂತೇಳಿ. ಇದರ ಜೊತೆಯಲ್ಲಿ ತಟಸ್ಥಪಣ ಅಂತ ಗುರುಸ್ಕೊಂಡಿರುವಂತಹ ಒಂದಷ್ಟು ಹಿರಿಯ ನಾಯಕರಿದ್ದಾರೆ. ಅವರು ಸಹಿತ ಅದೇ ರೀತಿಯ ಆಗ್ರಹವನ್ನ ಒಳಗೊಳಗೆ ಪಕ್ಷದ ಒಳಗಡೆನೆ ಮಾಡ್ತಾ ಇದ್ದಾರೆ. ವಿಜೇಂದ್ರ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಸಾಧ್ಯ ಆಗ್ತಾ ಇಲ್ಲ, ಹಾಗಾಗಿ ಬದಲಾವಣೆ ಆಗ್ಲೇಬೇಕು ಅನ್ನೋಂತ ಕೂಗು ಕೇಳಿ ಬರ್ತಾ ಇದೆ. ಇದ್ರ ನಡುವೆಯಲ್ಲಿ ಇವರ ಗೊಂದಲವನ್ನು ಕೂಡ ಪರಿಹರಿಸಿ, ಈ ಸಮಸ್ಯೆಯನ್ನ ಪರಿಹರಿಸಿ ಅಧ್ಯಕ್ಷರನ್ನ ಆಯ್ಕೆ ಮಾಡುವ ವಿಚಾರವಾಗಿ ದೆಹಲಿಗೆ ಕರೆಸಿ ಮಾತುಕತೆಯನ್ನ ಮಾಡಿದ್ದಾರೆ. ಆದ್ರೆ ಇದು ತಕ್ಷಣಕ್ಕೂ ಕೂಡ ಬಗೆಹರಿಯುವಂತ ನಿಟ್ಟಿನಲ್ಲಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಒಂದು ವೇಳೆ ವಿಜೇಂದ್ರ ಅವ್ರನ್ನ ಹೊರತುಪಡಿಸಿ ಬೇರೆ ಯಾರನ್ನ ಮಾಡ್ಬೇಕು ಅಂತ ಕೇಳಿದ್ರೆ ಅಂತ ಸೂಕ್ತ ಹೆಸರುಗಳು ಇವರಿಗೆ ಸಿಗ್ತಾ ಇಲ್ಲ. ಯಾರನ್ನಾದ್ರೂ ಮಾಡಿ ನಾವು ಒಟ್ಟುಗೂಡಿಸ್ಕೊಂಡು ಹೋಗ್ತೀವಿ ಅಂತ ಮಾತನ್ನ ಪಕ್ಷದಲ್ಲಿ ಬಹುತೇಕರು ಹೇಳ್ತಾ ಇದ್ದಾರೆ. ಆದ್ರೆ ಕೇಂದ್ರ ಹೈಕಮಾಂಡ್ ಯೋಚನೆ ಮಾಡ್ತಾ ಇರೋ ರೀತಿನೇ ಬೇರೆ ಆಗಿರುತ್ತೆ. ಇಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಆದ್ಮೇಲೆ ಅವರೇ ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು, ಸಂಪನ್ಮೂಲ ಕ್ರೋಢೀಕರಣವನ್ನು ಕೂಡ ಅವರೇ ಮಾಡ್ಬೇಕು, ಸಮುದಾಯದ ಬೆಂಬಲವನ್ನು ಕೂಡ ಪಡ್ಕೋಬೇಕು. ಎಲ್ಲವನ್ನು ಕೂಡ ಹೈಕಮಾಂಡ್ ಮೇಲಿನ ಮೇಲೆ ಪ್ರಶ್ನೆ ಮಾಡ್ತಾ ಇದೆ. ಇದಕ್ಕೆ ಸರಿಯಾದಂತ ಉತ್ತರವನ್ನ ಕೊಡ್ಲಿಕ್ಕೆ ಈ ಬೇಡಿಕೆ ಇಟ್ಟವರಿಂದ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಈ ಸಮಸ್ಯೆಯನ್ನ ಪರಿಹರಿಸಬೇಕು ಅಂತ ಹೇಳಿ ದೆಹಲಿಗೆ ಕರೆಸಿ ಮಾತುಕತೆಯನ್ನ ಮಾಡಿದ್ದಾರೆ. ಇದನ್ನ ಯಾವ ರೀತಿ ತೀರ್ಮಾನ ಮಾಡ್ಬೇಕು ಅನ್ನೋ ಕುರಿತಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ದೆಹಲಿ ನಾಯಕರು ಸಹಿತ ಬೆಂಗಳೂರಿಗೆ ಬರ್ಬೇಕು ಅನ್ನೋ ಒಂದು ತೀರ್ಮಾನವನ್ನ ಮಾಡಿದ್ದಾರೆ. ರೆಬೆಲ್ಸ್ ಟೀಮ್ ನ ಒಂದಿಬ್ಬರನ್ನ ನಾಯಕರನ್ನು ಕೂಡ ದೆಹಲಿಗೆ ಕರೆಸ್ಕೊಳ್ಳುವಂತ ಪ್ರಯತ್ನ ಆಗತ್ತೆ ಅನ್ನೋಂತ ಮಾಹಿತಿ ಕೇಳಿ ಬರ್ತಾ ಇದೆ. ಈ ತಿಂಗಳ ಅಂತ್ಯದ ಒಳಗಡೆಯಲ್ಲಿ
ರೆಬೆಲ್ಸ್ ಟೀಮ್ ನಿಂದ ಒಂದಿಬ್ಬರನ್ನ ಕರೆಸಿ ಅವ್ರ ಜೊತೆಯಲ್ಲೂ ಕೂಡ ಮಾತುಕತೆ ಮಾಡಿ ಇದನ್ನ ಸರಿಪಡಿಸಬಹುದಾ, ಅಧ್ಯಕ್ಷರನ್ನೇ ಕಂಟಿನ್ಯೂ ಮಾಡಿ ವಿಜೇಂದ್ರ ಅವ್ರನ್ನ ಕಂಟಿನ್ಯೂ ಮಾಡಿ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದ ನಿಟ್ಟಿನಲ್ಲಿ ಒಂದಷ್ಟು ಜವಾಬ್ದಾರಿಯನ್ನ ಬೇರೆಯವರಿಗೂ ಕೂಡ ಕೊಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರಾಗತ್ತಾ ಅನ್ನೋದು ಕುರಿತಾಗಿ ಚರ್ಚೆ ಆಗಿದೆ. ಎಂ ಕುಮಾರ್ ಈ ವಿಚಾರವಾಗಿ ಮೊನ್ನೆ ದಿನ ಪ್ರಹ್ಲಾದ್ ಜೋಶಿ ಸಹಿತ ಒಂದಷ್ಟು ನಾಯಕರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿದ್ದಾರೆ. ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ರೆಬೆಲ್ಸ್ ಟೀಮ್ ನ ಕೆಲವು ಪ್ರಮುಖರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿದ್ದಾರೆ. ಹೇಗಾದ್ರೂ ಮಾಡಿ ಅವ್ರ ಜೊತೆಯಲ್ಲಿ ಮಾತುಕತೆ ಮಾಡಿ ಮನವೊಲಿಸುವಂತ ಪ್ರಯತ್ನ, ಆದ್ರೆ ಅದು ಕೂಡ ಸಾಧ್ಯ ಆಗಿಲ್ಲ. ಹೀಗಾಗಿ ಹೈಕಮಾಂಡ್ಗೆ ಇದು ದೊಡ್ಡ ತಲೆನೋವಾಗಿದೆ. ಇದೆಲ್ಲದನ್ನ ಸರಿಪಡಿಸ್ಕೊಂಡು ಹೋಗೋಣ ಅಂತಂದ್ರೆ ಪಕ್ಷದೊಳಗಡೆ ಏನಂತ ಹಿರಿಯ ನಾಯಕರ ನಡುವೆನೆ ಸಮಾಧಾನ ಇಲ್ಲ. ಇಲ್ಲಿ ಅಶೋಕ್ ಮತ್ತು ವಿಜೇಂದ್ರ ನಡುವೆ ಇದನ್ನ ಸರಿಪಡಿಸೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ವಿಜೇಂದ್ರ ಅವ್ರನ್ನ ಯಾಕೆ ಅವ್ರ ಜೊತೆಯಲ್ಲಿ ಅಶೋಕ್ ಅವರು ಕೈ ಜೋಡಿಸ್ತಾ ಇಲ್ಲ ಅನ್ನೋದು ಕುರಿತಾಗೂ ಸಹಿತ ಮಾತುಕತೆಯನ್ನ ಮಾಡ್ಲಿಕ್ಕೆ ಕರೆದಿದ್ದಾರೆ. ಈಗ ಅಶೋಕ್ ಅವರು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಆರೋಪಗಳನ್ನ ಮಾಡಿದ್ದಾರೆ ಅನ್ನೋಂತ ಮಾಹಿತಿ ಕೂಡ ಲಭ್ಯ ಆಗಿದೆ. ಅಂದ್ರೆ ವಿಜೇಂದ್ರ ಅವರು ಪಕ್ಷಕ್ಕೆ ಕಚೇರಿಗೆ ಸರಿಯಾಗಿ ಬರ್ತಾ ಇಲ್ಲ, ನಮ್ಮ ಕಾರ್ಯಕ್ರಮಕ್ಕೆ ಸರಿಯಾಗಿ ಬರ್ತಾ ಇಲ್ಲ, ಅವರ ಟೀಮ್ ಬಿಟ್ಟು ಬೇರೆಯವರಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ, ಇದೆಲ್ಲವೂ ಕೂಡ ಕಷ್ಟ ಆಗ್ತಾ ಇದೆ. ಪಕ್ಷದಲ್ಲಿ ಒಂದು ಕುಟುಂಬಕ್ಕೆ ಇದು ಸೀಮಿತ ಆಗಿದೆ ಅಂತ ಮಾತು ಕೇಳಿ ಬರ್ತಾ ಇದೆ. ವಿಜೇಂದ್ರ ಅವ್ರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಈಗ ಯಡಿಯೂರಪ್ಪನವರೇ ಕಣಕ್ಕಿಳಿದಿದ್ದಾರೆ, ಇಂಥ ಮಾತು ಬಂದಿದೆ. ಹಾಗಾಗಿ ದೆಹಲಿ ನಾಯಕರು ಈಗ ಕರೆಸಿ ಮಾತುಕತೆಯನ್ನ ಮಾಡಿದ್ದಾರೆ. ಇನ್ನೊಂದು ವಾರದ ಒಳಗಡೆಗಾಗಿ ಸಮಸ್ಯೆ ತಿಳಿ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ನಾಯಕರೆಲ್ಲ ಇದ್ದಾರೆ. ಎಂ ಕುಮಾರ್. ಓಕೆ, ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.